ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ನನ್ನ ಆತ್ಮೀಯ ಧನುರಾಶಿ ವೀಕ್ಷಕರಿಗೆ ಹಾರ್ದಿಕವಾದಂತಹ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಧನುರಾಶಿಯವರಿಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಗ್ರಹಗಳು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶವನ್ನು ಮಾಡಿದಾಗ ಧನುರಾಶಿಯವರಿಗೆ ಯಾವ ರೀತಿಯ ಫಲಾಫಲಗಳು ಸಿಗುತ್ತೆ, ಅವರು ಯಾವ ರೀತಿಯ ಪರಿಹಾರವನ್ನು ಮಾಡಿಕೊಳ್ಬೇಕು ಅಂತನ್ನೋದನ್ನು ಬಹಳ ವಿಸ್ತಾರವಾಗಿ ನಾವು ನೋಡ್ತೇವೆ. ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಮ್ಮ ದತ್ತ ಚೈತನ್ಯ ಫೌಂಡೇಶನ್ನಲ್ಲಿ ಅನೇಕ ಉಪಯುಕ್ತ ಮಾಹಿತಿಯನ್ನು ನೀವು ನೋಡಿಕೊಳ್ಳಬಹುದು. ಬಹಳ ವಾಸ್ತುವಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಾನು ಬಹಳ ವಿಸ್ತಾರವಾಗಿ ಹೇಳಿದ್ದೇನೆ. ಕುಂಭ ವಿವಾಹ, ಕುಜದೋಷ ಪರಿಹಾರವನ್ನು ಯಾವ ರೀತಿಯಾಗಿ ಮಾಡಿಕೊಳ್ಬೇಕು ಇದೆಲ್ಲವನ್ನು ತಿಳಿಸ್ಕೊಟ್ಟಿದ್ದೇನೆ, ಅದನ್ನು ನೋಡಿಕೊಳ್ಳಿ. ಇವತ್ತು ಈ ಧನುರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಯಾವ ರೀತಿಯಾಗಿ ಇರುತ್ತೆ ನೋಡಿ. ಧನುರಾಶಿಗೆ ಅಧಿಪತಿಯಾಗಿ ಗುರು ಇರ್ತಾನೆ, ತಮಗೆಲ್ರಿಗೂ ಗೊತ್ತು. ಸೊ ಗುರು ಈಗ ವೃಷಭ ರಾಶಿಯಲ್ಲಿ ಮುಂದುವರಿತಾ ಇದ್ದಾನೆ. ಅಂದರೆ ವೃಷಭ ರಾಶಿ ಅಂತಂದರೆ ಧನುರಾಶಿಯವರಿಗೆ ಆರನೇ ರಾಶಿ ಆಗುತ್ತೆ. ಸೊ ಆರನೇ ರಾಶಿ ಅಂತಂದರೆ ಆರನೇ ಸ್ಥಾನದಲ್ಲಿ ಗೋಚರದಲ್ಲಿದ್ದಾಗ ಗುರು ಒಳ್ಳೆಯ ಫಲವನ್ನು ಕೊಡೋದಿಲ್ಲ. ಅಂದರೆ ಗುರುಬಲ ಇಲ್ಲ ಅಂತನ್ನೋದು ಅರ್ಥ. ಮುಂದಿನ ವರ್ಷದವರೆಗೆ ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡ್ಬಿಡಿ. ಮುಂದಿನ ವರ್ಷ 2025 ಮೇ ತಿಂಗಳಲ್ಲಿ ಗುರು ಪುನಃ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಹೋದಾಗ ನಿಮಗೆ ಒಳ್ಳೆಯ ಗುರುಬಲ ಸಿಗುತ್ತೆ. ಸೊ ಆರನೇ ಗುರು ಇದ್ದಾಗ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು, ಉದ್ಯೋಗದಲ್ಲಿ ಅಡಚಣೆ, ವಿವಾಹ ಕಾರ್ಯಗಳು ವಿಳಂಬವಾಗುತ್ತೆ. ಆದರೂ ಪ್ರಯತ್ನವನ್ನು ಮುಂದುವರಿಸಿ. ಯಾಕೆಂದರೆ ಕರ್ಮ ಅಂತನ್ನೋದು ಬಹಳ ದೊಡ್ಡದು, ನಮ್ಮ ಪ್ರಯತ್ನ ಅಂತನ್ನೋದು ದೊಡ್ಡದು. ಆ ಪ್ರಯತ್ನ ಸರಿಯಾಗಿದ್ದರೆ, ಪ್ರಾಮಾಣಿಕವಾಗಿದ್ದರೆ ಆ ಭಗವಂತ ಖಂಡಿತವಾಗಿಯೂ ಒಲಿತಾನೆ. ಅದು ಯಾವುದೇ ರೀತಿಯ ಪರಿಸ್ಥಿತಿ ಇರಲಿ. ಹಾಗಾಗಿ ಪ್ರಯತ್ನವನ್ನು ಮುಂದುವರಿಸಿ, ಅದರಲ್ಲಿ ಕೊರತೆ ಮಾಡಬೇಡಿ. ಇನ್ನು ಶನಿ ಕೂಡ ಧನಾಧಿಪತಿಯಾಗಿದ್ದು ತೃತೀಯ ಭಾವದಲ್ಲಿ, ಅಂದರೆ 3ನೇ ರಾಶಿಯಲ್ಲಿ ಇದ್ದಾನೆ ಶನಿ ಕೂಡ. ಸೊ ಇಲ್ಲಿ ಧನಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಹಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಡಚಣೆಯಾಗುವಂಥ ಸಾಧ್ಯತೆ ಇರುತ್ತೆ. ನೀವು ಕೊಟ್ಟಿರುವಂಥ ಹಣ ಬಹಳ ನಿಧಾನವಾಗಿ ಮರಳಿ ಬರುತ್ತೆ. ನೀವು ತುಂಬ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಒಂದು ವಿಷಯ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಈ ಒಂದು ವರ್ಷದಲ್ಲಿ ಯಾರಿಗೇ ಹಣವನ್ನು ಕೊಡಬೇಕಾಯಿತು ಅಂತಂದರೆ ಬಹಳಷ್ಟು ವಿಚಾರವನ್ನು ಮಾಡಿ. ಅವರು ಮಿತ್ರರೇ ಆಗಿರಬಹುದು, ಬಂಧು ಬಾಂಧವರೇ ಆಗಿರಬಹುದು, ಒಂದು ವಿಷಯದಲ್ಲಿ ಎಚ್ಚರ ಇರಲಿ. ನೀವು ಕೊಟ್ಟಿರುವಂಥ ಹಣ ನಿಮಗೆ ಮರಳಿ ಬಾರದೇ ಇರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಹಣ ಕೊಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಕೊಡಿ. ಇನ್ನು ಸಪ್ತಮದಲ್ಲಿ ಕುಜನಿದ್ದಾನೆ. ಹಾಗಾಗಿ ದಾಂಪತ್ಯ ಜೀವನದಲ್ಲೂ ಕೂಡ ಒಂದಷ್ಟು ವಿರಸವನ್ನು ನೋಡಲಿಕ್ಕೆ ಸಾಧ್ಯತೆ ಇರುತ್ತೆ. ಅಂದರೆ ಜಗಳ ಆಗಿಬಿಡುತ್ತೆ ಅಂತಿಲ್ಲ, ಆದರೂ ಕೂಡ ಇಲ್ಲಿ ನಾವೊಂದು ಸಲಹೆಯನ್ನು ಕೊಡ್ತೇವೆ. ಗಂಡ ಹೆಂಡತಿ ಮಧ್ಯೆ ಮಾತಿಗೆ ಮಾತು ಬೆಳೆಯದಂತೆ ನೋಡಿಕೊಳ್ಳಿ. ಹಾಗಾಯಿತು ಅಂತಂದರೆ ಸಾಧ್ಯವಾದಷ್ಟು ವಿಷಯ ಬೆಳೆಯದಂತೆ ನೋಡಿಕೊಂಡ್ರೆ ನಿಮಗೆ ಕುಜನ ಪ್ರಭಾವ ಯಾವುದೇ ರೀತಿಯಾಗಿ ಆಗೋದಿಲ್ಲ. ದಾಂಪತ್ಯ ಜೀವನ ತುಂಬ ಚೆನ್ನಾಗಿರುತ್ತೆ. ಚತುರ್ಥದಲ್ಲೂ ಕೂಡ ರಾಹು ಸುಖಸ್ಥಾನ ಅಂತ ಹೇಳ್ತೇವೆ, ವಿದ್ಯಾಸ್ಥಾನ ಅಂತ ಹೇಳ್ತೇವೆ ನಾವು. ದಶಮದ ಮೇಲೆ ರಾಹು ದೃಷ್ಟಿ ಬೀಳುತ್ತದೆ. ಸೊ ಅಲ್ಲಿ ಉದ್ಯೋಗಕ್ಕೆ ಒಂದಷ್ಟು ಅಡಚಣೆಯನ್ನು ಉಂಟು ಮಾಡುತ್ತಾನೆ ರಾಹು. ಸುಖವನ್ನು ಕೂಡ ಬಾಧಿತ ಮಾಡ್ತಾನೆ ನೋಡಿ. ಹಾಗಾಗಿ ಮನಸ್ಸಿಗೆ ಯಾವಾಗಲೂ ಕಿರಿಕಿರಿ, ಅನಾವಶ್ಯಕವಾಗಿ ಜಗಳವಾಗೋದು. ಉದ್ಯೋಗದಲ್ಲೂ ಕೂಡ ನೆನಪಿಟ್ಕೊಳ್ಳಿ, ಯಾವುದೇ ರೀತಿಯ ನಿಮಗೆ ವಿಶೇಷವಾದಂಥ ಲಾಭವಾಗದೇ ಇರುವಂಥ ಸಾಧ್ಯತೆ ಇರುತ್ತೆ ಉದ್ಯೋಗದಲ್ಲೂ ಕೂಡ. ಇದು ರಾಹುವಿನ ದೃಷ್ಟಿಯ ಪರಿಣಾಮ. ಹಾಗಾಗಿ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ವಿಷಯದಲ್ಲಿ ಅಡಚಣೆ ಉಂಟಾಗುತ್ತಿತ್ತು ಅಂತಂದರೆ ರಾಹು ಜಪವನ್ನು ಮಾಡಿಕೊಳ್ಳಿ. ಓಂ ರಂ ರಾಹವೇ ನಮಃ ಈ ಮಂತ್ರವನ್ನು ಪ್ರತಿನಿತ್ಯ 108 ಸಾರಿ ಹೇಳಿಕೊಳ್ಳಿ. ಅದರಿಂದ ಉದ್ಯೋಗದಲ್ಲಿರುವಂಥ ಅಡಚಣೆ ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ. ಆದರೂ ಕೂಡ ನೋಡಿ, ಒಂದಷ್ಟು ಒಳ್ಳೆಯ ಗ್ರಹಗತಿಗಳು ಕೂಡ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಮುಂದುವರಿತಾ ಇದೆ. ಶುಕ್ರ ತುಂಬ ಚೆನ್ನಾಗಿದ್ದಾನೆ ನಿಮಗೆ ಈ ಒಂದು ತಿಂಗಳು. ಶುಕ್ರ ಲಾಭಸ್ಥಾನದಲ್ಲಿ ಬರೋದರಿಂದ ನೋಡಿ, ಆಗದೇ ಇರುವಂಥ ಕೆಲಸಗಳಾಗುವಂಥ ಸಾಧ್ಯತೆ. ವ್ಯಾಪಾರ ಉದ್ಯೋಗದಲ್ಲೂ ಕೂಡ ಒಂದಷ್ಟು ಅನುಕೂಲತೆ ಶುಕ್ರನಿಂದ ನಿಮಗೆ ಸಿಗುತ್ತೆ. ವಿಶೇಷವಾಗಿ ಬಟ್ಟೆ ವ್ಯಾಪಾರಿಗಳಿದ್ದರೆ ಅವರಿಗೆ ಉದ್ಯೋಗದಲ್ಲಿ ತುಂಬ ಒಳ್ಳೆಯ ಲಾಭ ಸಿಗುವಂಥ ಸಾಧ್ಯತೆ ಇದೆ. ಅದರಂತೆ ಬುಧಾದಿತ್ಯ ಯೋಗ ನೀವು ಕೇಳಿರಬಹುದು. ಬುಧಾದಿತ್ಯ ಯೋಗ ಕೂಡ
ಭಾಗ್ಯಸ್ಥಾನದಲ್ಲೂ ಆಗ್ತಾ ಇದೆ, ದಶಮ ಸ್ಥಾನದಲ್ಲೂ ಕೂಡ ಮುಂದುವರಿತಾ ಇದೆ. ಆ ಬುಧಾದಿತ್ಯ ಯೋಗ ಕೂಡ ನಿಮಗೆ ಒಂದಷ್ಟು ಒಳ್ಳೆಯ ಫಲವನ್ನು ನಿಮಗೆ ಬುಧಾದಿತ್ಯ ಯೋಗದಿಂದ ಸಿಗುತ್ತೆ. ಹಾಗಾಗಿ ಈ ಎಲ್ಲವನ್ನು ನೋಡಿಕೊಂಡು ನೀವು ಮುಂದುವರಿಯಿರಿ. ಈ ಸೆಪ್ಟೆಂಬರ್ ತಿಂಗಳಲ್ಲಿ 2 ಗ್ರಹಗಳ ಆರಾಧನೆ, ಒಂದು ಗುರುವಿನ ಆರಾಧನೆ, ಇದನ್ನು ನೀವು ಮುಂದಿನ ವರ್ಷ ಮೇದವರೆಗೆ ಮಾಡತಕ್ಕದ್ದು. ಪ್ರತಿ ದಿವಸ ಗುರು ಜಪವನ್ನು ಹೇಳಿಕೊಳ್ಳಿ. ಓಂ ಬ್ರಹ್ಮ ಬೃಹಸ್ಪತಯೇ ನಮಃ, ಇದು ಗುರು ಜಪ. ಇದನ್ನು ಮುಂದುವರಿಸಿ ಎಲ್ಲ ಕೆಲಸದಲ್ಲಿ ಗುರುವಿನ ಅನುಕೂಲತೆ ನಿಮಗೆ ಸಿಗ್ತಾ ಹೋಗುತ್ತೆ. ಅದರಿಂದ ಕೆಲಸಗಳು ಸುಲಭವಾಗುತ್ತೆ, ಯಾವುದೇ ಕಠಿಣತೆಗಳು ಅದರಲ್ಲಿ ಬರೋದಿಲ್ಲ. ಇದನ್ನು ಯಾವಾಗಲೂ ಮಾಡ್ತಾ ಇರಿ ಧನುಸ್ಸು ರಾಶಿಯವರು. ಮತ್ತು ರಾಹುವಿಂದು ನಾನು ಈಗಾಗಲೇ ಮೊದಲೇ ಹೇಳಿದ್ದೇನೆ, ನಾನು ರಾಹು ದೋಷಕ್ಕೂ ಕೂಡ ಪರಿಹಾರವನ್ನು ಮಾಡಿಕೊಳ್ಳಿ. ಈಗ ಇರುವಂಥ ನಾನೇನು ಹೇಳಿದ್ನಲ್ಲ, ಈ ಅಡಚಣೆಗಳು ಕಡಿಮೆಯಾಗಿ ಈ ಸೆಪ್ಟೆಂಬರ್ ತಿಂಗಳು ನಿಮಗೆ ತುಂಬ ಚೆನ್ನಾಗಿರುತ್ತೆ. ಮತ್ತೇನಾದರೂ ಪ್ರಶ್ನೆ ಇದ್ದರೆ ಕಾಲ್ ಮಾಡಿ, ನಾವು ಉತ್ತರವನ್ನು ಕೊಡ್ತೇವೆ.